ಪದ್ದು ನೀರಿಗೆ ಗುರ್ತಾಕ್ಸಿದ್ಯೋ ಇಲ್ಲ ಅಂತಂದ್ರೆ ಇನ್ನೊಂದು ಕಿತ ಪಾಯಿಂಟ್ ಮಾಡಕ್ಕೆ ಹೇಳನಮ್ಮ. ಇಲ್ಲ ಮವ, ಈ ಗಾಡಿ ನಿಂತೈತಲ್ಲ ಈಗ ಅಲ್ಲೇನೇ ಕೊರೆಯಕ್ಕೆ ಕೇಳಿ. ನನಗನ್ನಿಸ್ದಂಗೆ ನೀರು ಸಿಗ್ತವೆ. ಅಂದರೆ ಪಾಯಿಂಟ್ ಮಾಡಿಸಿದ್ದೆ ಮವ, ನನಗೆ ಗೊತ್ತಿರೋರ ಹತ್ರ ಇದೇ ಪಾಯಿಂಟು ಅಂತ ಹೇಳಿದ್ರು. ಆ ಪಾಯಿಂಟಾಗಿ ಕೊರೆಸಿದ್ರೆ ನೀರಂತೂ ಗ್ಯಾರಂಟಿ ಸಿಗ್ತವಂತೆ. ಅವ್ರಿಗೆ ಹೇಳ್ಬಿಟ್ಟು ಕೊರೆಯೋಕ್ಕೆ ಶುರು ಮಾಡಿಸ್ರಿ. ಇನ್ನೇನಂತೆ. ಸರಿ ಕಣಮ್ಮ. ಬಂದ್ಬಿಟ್ಟು ಭೂಮಿ ತಾಯಿಗೆ ಪೂಜೆ ಮಾಡ್ಬಿಟ್ರಿ. ಇಬ್ರಾಗ ಯಾರನ್ನ ಒಬ್ರು ಬಂದು ಪೂಜೆ ಗೀಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಊರು ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬೋರ್ನ ಕೊರೆಸ್ತಾ ಇದೀವಿ. ಹೆಂಗೋ ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾದ್ರೆ ಸಾಕು. ಮವ, ಊರಿಗೆ ಒಳ್ಳೇದಕ್ಕೆ ತಾನೆ, ಹಾಗೆ ಆಯ್ತದೆ. ಪೂಜೆಗೆಲ್ಲ ಹೊಂದಿಸ್ಕೊಂಬಿಟ್ಟು ಬಂದಿದ್ದೀವಿ. ಅದೇ ಅವ್ರು ಬಂದ್ಬಿಟ್ಟು ಯಾವಾಗ ಕೊರೈತೀನಿ ಅಂತ ಹೇಳಿದ್ರೆ ಈ ಭೂಮಿ ತಾಯಿಗೆ ಹಂಗೆ ಏನೇ ಪೂಜೆ ಮಾಡ್ಬಿಡ್ತೀವಿ. ಇರು, ಅವ್ರು ಬರಲಿ, ಅವ್ರ ಹತ್ರ ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ರಾಧಕ್ಕ, ನೀನೇನೇ ಪೂಜೆನೇ ಮಾಡ್ಬಿಡು. ನೀನೇನೆ ಸುಮ್ಮನೆ ಯಾಕೆ, ನೀನೇ ಪೂಜೆ ಮಾಡಿಬಿಟ್ರೆ ಹೆಂಗನು ಎಲ್ಲ ಒಳ್ಳೇದೇನೇ ಆಯ್ತದೆ. ಬಂದು ಪೂಜೆ ಮಾಡ್ಬಾ. ಅಯ್ಯೋ ಪೊದ್ದಿ, ನಿನ್ಗಿನ್ನ ಒಳ್ಳೆತನ ಒಳ್ಳೇದು ಬೇಕೇನೆ. ನೀನೇ ಮಾಡಿ ಪೂಜೆಯ. ಅಯ್ಯೋ, ಯಾರು ಮಾಡಿದ್ರೇನು ಪೂಜೆಯ? ನೀನು ಮಾಡಿದ್ರೆ ನಾನು ಮಾಡಿದ್ರೇನು? ಪೂಜೆ ಸಾಮಾನೆಲ್ಲ ತಗೊಬಿಟ್ಟು ಬಂದು ಕೊಡ್ತೀನಿ. ಪೂಜೆ ಮಾಡ್ಬಿಟ್ಟು ಅಪ್ಪ ಒಳ್ಳೆ ಚೆನ್ನಾಗಿ ನೀರು ಸಿಗಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಬೇಡ್ಕೊಬಿಡು. ಹೆಂಗೋ ಊರು ಜನಕ್ಕೆಲ್ಲ ಒಳ್ಳೇದಾದ್ರೆ ನಮ್ಗೆ ಅಷ್ಟೇ ಸಾಕು. ಇನ್ನೇನು ಬೇಕು ಹೇಳು? ಅಯ್ಯೋ, ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ಇಬ್ರು ಮಾಡಿದ್ರು ಒಂದೇನೇ. ನೀನು ಕೇಳೋದಿಲ್ಲ, ನೀನೇ ಮಾಡು ಅಂತ ತಲೆ ತಿಂತಿದ್ಯಾ. ಸರಿ ಬಿಡು, ಆಯ್ತು, ನಾನೇನಿಯ ಮಾಡ್ತೀನಿ. ಸರಿ, ನಾನು ಪೂಜೆ ಸಾಮಾನೆಲ್ಲ ಎತ್ಕೊಂಬಿಟ್ಟು ಬರ್ತೀನಿ. ಮಾವ ಇನ್ ಕರೆದು ಪೂಜೆಯ ಶುರು ಮಾಡ್ಕ. ನೋಡಿ ಕೊಟ್ರೆ, ನೀವು ಎಲ್ಲಿ ಕೊರಿದಿ ಅಂತ ಪಾಯಿಂಟ್ ಮಾಡ್ಬಿಟ್ಟು ತೋರಿಸ್ತಿರೋ ಅಲ್ಲಿ ಕೊರಿತೀನಿ. ಇಲ್ಲ ಇನ್ನೊಂದು ಕಿತ ಏನಾದ್ರೂ ನೀವು ಕೇಳ್ತೀನಿ ಮಾಡ್ತೀನಿ ಅಂತಂದರೆ ನೀವು ಇನ್ನೊಂದು ಕಿತ ಬೇಕಾದ್ರೂ ಕೇಳ್ಬೋದು. ನೀವು ಇನ್ನೊಂದು ಕಿತ ಹಿಂಗೆ ಎಲ್ಲರೂ ಪಾಯಿಂಟ್ ನೀರು ಸಿಗ್ತಾವ ಅಂತ ಕೇಳ್ಬಿಟ್ಟು ಯಾರನ್ನ ವಿಚಾರಿಸಿದ್ರೆ ವಿಚಾರಿಸಿ. ಇಲ್ಲ ನೀವು ಹಾಕ್ಸಿರೋ ಪಾಯಿಂಟ್ಗೆ ಮಾಡಿ ಅಂದರೆ ನೀವು ಹಾಕ್ಸಿರೋ ಪಾಯಿಂಟ್ಗೆ ಶುರು ಮಾಡ್ಕೋತೀವಿ. ಹಂಗಾರೆ ಸರಿ ಬಿಡಿ. ನಾವು ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ. ನನ್ನ ಸಸ್ಯ ಮಾಡಿಸೋಳೆ ಹೆಂಗೋ ಒಳ್ಳೆ ಮನಸ್ಸಿಂದ ಕೊರಿರೋಣ. ಊರು ಒಳ್ಳೇದಾಗಲಿ, ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆಯ್ತದ ಬಿಡಿ. ಊರು ಒಳ್ಳೇದಕ್ಕಲ್ವಾ? ಬರ್ರಮ್ಮ, ಪೂಜೆ ಮಾಡಿ ಬರ್ರಿ. ಸರ್ನ ಪೂಜೆ ಮಾಡಿಬಿಡಿ. ಎಲ್ಲನೂ ಶುರು ಮಾಡ್ಕೊಂಬಿಡ್ತಾರೆ. ಸರಿ ಮಾವಯ್ಯ, ತಗಪೋದು. ನೀನು ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಯ್ತದೆ. ತಗ. ಮಿತ್ರ ಎಲ್ಲೋದ? ಮಿತ್ರ ತೋರಿಸಿರೋ ಕಡೆನೆ ತಾನೇ ನಾನಂತೂ ಪೂಜೆ ಮಾಡ್ತಿರೋದು. ಮಿತ್ರ, ನೀನೇ ಕಾಪಾಡ್ಬೇಕು ನನ್ನ. ಊರು ಉದ್ಧಾರಕ್ಕೆ ಅಂತ ಮಾಡ್ತಾ ಇದ್ದೀನಿ. ಅಮ್ಮ ತಾಯಿ, ದಯವಿಟ್ಟು ನೀರು ಸಿಗಂಗೆ ಮಾಡಮ್ಮ. ನಿನ್ನ ಹತ್ರ ಏನೇ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಊರು ಉದ್ಧಾರಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಷ್ಟೆಲ್ಲನೂ ಮಾಡ್ತಾ ಇದ್ದೀನಿ. ದಯವಿಟ್ಟು ಊರು ಜನಕ್ಕೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇದ್ದೀನಿ. ಹಾಗೆ ಎಲೆಕ್ಷನ್ನಾಗ ನಾವು ಗೆಲ್ಲಬೇಕು ಅನ್ನೋ ಉದ್ದೇಶವೇ ಸೇವೆಯೇ ಮಾಡ್ತಾ ಇದ್ದೀನಿ. ದಯವಿಟ್ಟು ಗಂಗಮ್ಮ ತಾಯಿ, ನಿನ್ನೇ ನಂಬಿದ್ದೀನಿ. ದಯವಿಟ್ಟು ಹೆಂಗೋ ಚೆನ್ನಾಗಿ ನೀರು ಸಿಗಂಗೆ ಮಾಡಮ್ಮ. ಊರು ಜನ ಎಲ್ಲ ಬ್ಯಾಸ್ಗೆನಾಗ ನೀರಿಲ್ಲದೆ ಒದ್ದಾಡ್ತಾವ್ರೆ. ಅದಕ್ಕೋಸ್ಕರ ಆದ್ರೂ ದಯವಿಟ್ಟು ಕರುಣೆ ತೋರಿಸ್ಬಿಟ್ಟು ದಯವಿಟ್ಟು ನೀರು ಸಿಗಂಗೆ ಮಾಡಮ್ಮ. ನಿನ್ನೆ ಬೇಡ್ಕೊತಾ ಇದ್ದೀನಿ. ಓ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದ. ಅಪ್ಪ ಗಣೇಶಪ್ಪ, ದಯವಿಟ್ಟು ನೀರು ಸಿಗಂಗೆ ಮಾಡಪ್ಪ. ಏನಾದರೂ ವಿಘ್ನ ಇದ್ರೂ ಎಲ್ಲ ದೂರ ಮಾಡಿಬಿಟ್ಟು ದಯವಿಟ್ಟು ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ಅಷ್ಟೇ ಏನೇ ಸಾಕು. ನಿನ್ನೆ ಬೇಡ್ಕೊತಾ ಇದ್ದೀನಿ ಕಣಪ್ಪ. ದಯವಿಟ್ಟು ನೀರು ಸಿಗಂಗೆ ಮಾಡಪ್ಪ. ಅಮ್ಮ ಗಂಗಮ್ಮ ತಾಯಿ, ದಯವಿಟ್ಟು ನೀರು ಸಿಗಂಗೆ ಮಾಡ್ಬಿಡಮ್ಮ. ಸಾಕು, ಇನ್ನೇನು ಬೇಡ ನಮಗಂತೂ. ಪಾಪ ಪದ್ದು ಏನೋ ಕಷ್ಟಪಟ್ಬಿಟ್ಟು ಊರು ಜನಕ್ಕೆ ಉದ್ಧಾರ ಆಗಲಿ ಅಂತಲೇ ಇಷ್ಟೆಲ್ಲ ಮಾಡ್ತಾವಳೆ. ದಯವಿಟ್ಟು ಒಳ್ಳೇದಾಗಂಗೆ ಮಾಡಮ್ಮ. ಮಾವ, ಪೂಜೆ ಮಾಡಿದ್ದು ಎಲ್ಲನೂ ಆಯಿತು. ಈಗ ಮಂಗಾರ ತಟ್ಟೆಲ್ಲ ತಗೊಂಬಿಟ್ಟು ಬರ್ತೀನಿ. ಬರ್ರಿ, ಶುರು ಮಾಡ್ಕೊ ಬರ್ರಿ. ಏನಪ್ಪ ಶುರು ಮಾಡ್ಕೊಬಿಡ್ರಿ. ಎಲ್ಲನೂ ಮಿಷಿನ್ ಶುರು ಮಾಡ್ಕೊಂಬಿಡ್ರಿ. ಇನ್ನೇನು ಎಲ್ಲನೂ ಒಳ್ಳೇದಾದರೆ ಸಾಕು. ಎಷ್ಟು ಇಂಚ್ ಆಯ್ತದ ಅಷ್ಟು ಇಂಚ್ ಕೊರಿತಿರ್ರಿ. ನೋಡೋಣ ಎಷ್ಟು ಇಂಚಿಗೆ ನೀರು ಸಿಗ್ತವೆ ಅಂತ ಹೇಳಿ. ಬ್ಯಾಸ್ಗೆ ಅಲ್ವಾ, ಒಸಿ ಜಾಸ್ತಿನೇ ಕೊರಿರಿ. ಬ್ಯಾಸ್ಗೆನಾಗ ಒಸಿ ನೀರು ಸಿಗೋದು ಕಷ್ಟನೇ. ಇಲ್ಲ ನೆಲ ಚೆನ್ನಾಗಿದ್ರೆ ನೀರು ಸಿಗೋದ್ರಾಗ ಏನು ತೊಂದರೆ ಇಲ್ಲ. ನೀರು ಸಿಗ್ತವೆ. ಸರಿನಾ? ನಾ ಶುರು ಮಾಡ್ಕೊತೀವಿ. ಹೌದು, ಇನ್ಯಾಕೆ ಬಿಸಿಲ್ನಾಗ ನೀವು ಹೋಗಿರ್ರಿ ಮನೆಗೆ. ನೀವೆಲ್ಲ ಮನ್ಗೆ ಹೋಗಿರ್ರಿ. ಸರಿ, ಆದಮೇಲೆ ನಾನೇನೇ ಕರಿತೀನಿ. ಇನ್ನು ಬಿಸಿಲ್ನಾಗೆ ಇನ್ನು ಯೋಸೊತ್ತು ಕೊರಿಬೇಕು. ಏನು ನಾಕಾಣೆ ಇನ್ನು ಶಾನೆ ಹೊತ್ತು ಕೊರಿಬೇಕು. ಅದ್ರ ಬೇರೆ ಸೌಂಡ್ ಶಾನೆ ಇರ್ತದೆ, ಧೂಳು ಬೇರೆ ಶಾನೆ. ಹೋಗಿ ನಿನ್ನ ಗಂಡನ ಯಾರನ್ನ ಕೊಳ್ಸೋಗು. ಇಲ್ಲೇ ಕುಂತ್ಕೊಂಡು ನೋಡ್ಕೊತೀವಿ. ನಿಮ್ಮ ಅತ್ತೆ ಬೇರೆ ಅಲ್ಲೇ ನೀ ಐತೆ ಬತ್ತೀನಿ ಅಂತಿದ್ಲು. ನೀರು ಸಿಕ್ಕಿದ್ರೆ ನಾನೇನಿಯ ಫೋನ್ ಹಾಕ್ತೀನಿ. ಬಂದ್ಬಿಟ್ಟು ಹಂಗೆ ಗಂಗಮ್ಮನ ಮಾಡ್ಬಿಡ್ರಿ. ಸರಿನಾ? ಇನ್ನೊಂದು ಕಿತ ಪೂಜೆ ಮಾಡ್ಬಿಡ್ರಿ. ಗಂಗಮ್ಮಂಗೆ ಸಾಮಾನೆಲ್ಲ ತಗೊಂಬಿಟ್ಟು ಬಂದ್ಬಿಡ್ರಿ. ಸರಿ ಮಾವಯ್ಯ, ಆಯಿತು. ನಡಿಯಕ್ಕ ಹೋಗೋಣ. ಇನ್ನೇನವ್ರು ಬೋರ್ ಕರೆಯೋಕ್ಕೆಲ್ಲ ಶುರು ಮಾಡ್ಕೊಂತಾರೆ. ಇನ್ನು ನಮ್ಗೆ ಇನ್ನೇನು ಕೆಲಸ ಇರ್ತದೆ ಇಲ್ಲಿ. 10 ಪೈಸದೇನು ಕೆಲಸ ಇರೋಕ್ಕಿಲ್ಲ. ನಡಿ ಹೋಗೋಣ. ಅಣ್ಣ, ಶುರು ಮಾಡ್ಕೊಳ್ಳಿ. ನೀವು ಐಫೋನ್ ಕೊಡ್ಸಿದ್ರಲ್ಲ, ಐಫೋನ್ ನೋಡಿ ನಂಗೆ ಭಾಳ ಖುಷಿ ಆಯಿತು. ಎಲ್ಲ ನಾನು ಹತ್ರ ಎಲ್ರಿಗೂ ತೋರಿಸ್ಕೊಂಬಿಟ್ಟು ಬಂದೆ. ಊರಿಗೆ ಹೋಗಿದ್ನಲ್ಲ, ತೋರಿಸ್ಕೊಂಬಿಟ್ಟು ಬಂದೆ. ಅದಕ್ಕೆ ಇವಾಗ ನಿಮ್ಮನ್ನು ಕೇಳ್ತಾ ಇರೋದು, ಪ್ಲೀಸ್ ನನಗೆ ಐಫೋನ್ದು ವಾಚ್ ಬರ್ತದಲ್ಲ, ಆಪಲ್ ವಾಚ್, ಅದನ್ನು ಕೊಡಿಸ್ತೀರಾ ಪ್ಲೀಸ್? ಏನು ಆಪಲ್ ವಾಚು ಏನಕ್ಕೆ? ಐಫೋನ್ ಐತಲ್ಲ, ಸಾಕು ಬಿಡು. ಪ್ಲೀಸ್, ಇಲ್ಲ ಅಂತ ಹೇಳ್ಬಿಡಿ. ನೀವು ಅಷ್ಟೊಂದು ರಿಚ್ ಇದ್ದೀರಾ, ಒಂದು ಆಪಲ್ ವಾಚ್ ಕೊಡ್ಸೋಕ್ಕಾಗಲ್ವಾ? ಇಷ್ಟೊಂದೆಲ್ಲ ಇದ್ದೀರಾ, ಇಷ್ಟೊಂದೆಲ್ಲನೂ ರಿಚ್ ಇದ್ದೀರಾ. ನೀವೇ ಹೇಳಿ, ಕೊಡ್ಸಿದ್ರೆ ಏನಾಗ್ತದೆ ಹೇಳಿ?
ಅಲ್ಲ ಕೊಡಿಸ್ಬೋದು, ಆದರೆ ಯೋಚನೆ ಮಾಡ್ತಾ ಇದ್ದೆ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್, ನನಗೆ ಕೊಡಿಸಿ, ನಂಗೆ ತುಂಬ ಇಷ್ಟ. ಅಲ್ಲ ಈಗ ತಾನೇ ಒಂದೂವರೆ ಲಕ್ಷ ರೂಪಾಯಿ ವಾಚ್ ಮೊಬೈಲ್ ಬೇರೆ ಕೊಡಿಸಿದ್ದೀನಿ. ಈಗ ವಾಚ್ ಅದು ಎಷ್ಟು ಆಯ್ತದೋ ಏನೋ. ಏನಿಲ್ಲ, ಒಂದು 50-60 ಸಾವಿರ ರೂಪಾಯಿ ಮೇಲಾಗುತ್ತೆ ಅಷ್ಟೇನೆ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ. ಹಾ ಹಾ ನೋಡ್ತೀನಿ. ನೀವು ತುಂಬ ಒಳ್ಳೆಯವರು, ಕೇಳಿದ್ದೆಲ್ಲ ಕೊಡಿಸ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಕೇಳಿದ್ದೆಲ್ಲ ಕೊಡಿಸ್ತೀರಾ ನನಗೆ ಗೊತ್ತಲ್ಲ, ಅದಕ್ಕೇನೆ ನೋಡಿ ಅದೊಂದು ಕೊಡಿಸ್ಬಿಡಿ ಓಕೆನಾ. ನೋಡಿ ಕ್ಯಾನ್ವರ್ಸ್ಗೆಲ್ಲ ನಾನು ಬರ್ತೀನಿ, ಎಲೆಕ್ಷನ್ದೆಲ್ಲ ಓಟ್ ಕೇಳಬೇಕಲ್ಲ, ಅದಕ್ಕೆ ನಾನು ಬರ್ತೀನಿ. ಇಬ್ಬರು ಹೋಗ್ಬಿಟ್ಟು ಎಲೆಕ್ಷನ್ ಓಟ್ ಹಾಕಿ ಅಂತ ಊರು ತುಂಬ ಕೇಳೋಣ. ಹಾ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ನೀವು ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು ನನಗಂತೂ. ಥ್ಯಾಂಕ್ ಯು. ಅಳಿ ಅಂದರೆ ಏನು ಮಾಡ್ತಾ ಇದ್ದೀರಾ? ಅಯ್ಯೋ ಆಂಟಿ ಏನಿಲ್ಲ, ಸುಮ್ಮನೆ ಏನಿಯಾ ಮಾತಾಡ್ತಿದ್ವಿ ಅಷ್ಟೇ ಏನಿಯಾ. ನೋಡಿ ನಿಮ್ಮ ಎಲೆಕ್ಷನ್ನು ಓಟ್ ಕೇಳೋಕ್ಕೆ ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಇವರು ಬೇಡ ಅಂತ ಹೇಳ್ತಾ ಇದ್ರು. ಏನಕ್ಕೆ ಬರ್ತೀಯಾ ಸುಮ್ಕೆ ಏನಿಯಾ, ಬೇಡ ಸುಮ್ಕಿರು ಅಂತ ಹೇಳ್ತಿದ್ರು. ನಾನಿಲ್ಲ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅಳಿ ಅಂದರೆ ಬಂದರೆ ಬರಲಿ ಬಿಡಿ, ಇವಳನ್ನೇ ಬಂದು ಸೇವಂತಿನೂ ಓಟ್ ಹಾಕ್ರಿ ಅಂತ ಕೇಳಿದ್ರೆ ಇವಳೊಂಚೂರು ಹೆಂಗೋ ಚೆನ್ನಾಗಳಲ್ಲ ನೋಡೋಕ್ಕೆ. ಒಂದು 4 ಜನ ಗಂಡಸರು ಕಿಸ್ಕೊಂಡಾದ್ರೂ ಓಟ್ ಹಾಕ್ತಾರೆ, ಸುಮ್ಕಿರಿ. ಅತ್ತೆ ನಾನು ಸುಮ್ಮನೆ ಯಾಕೆ, ನೀವು ಯಾರು ಅಂತ ಗೊತ್ತಿಲ್ವಲ್ಲ, ಯಾಕೆ ಬರ್ತೀರಾ ಸುಮ್ಕಿರೇನಿ ಅಂತ ಹೇಳ್ತಾ ಇದ್ದೆ. ಬರಲಿ ಬಿಡಿ, ಯಾರು ಬಂದು ಓಟ್ ಕೇಳಿದ್ರೆ ಏನಂತೆ, ನಾಳೆಯಿಂದಲ್ಲ ಇವತ್ತಿಂದನೇ ಓಟ್ ಕೇಳಕ್ಕೆ ಬರಮ್ಮ, ಏನು ತೊಂದರೆ ಇಲ್ಲ. ಸರಿ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಓಟ್ ಕೇಳಕ್ಕೆ ಬರಿದ್ದಂಗೆ ಇನ್ನು ಯಾರು ಓಟ್ ಕೇಳಕ್ಕೆ ಬರಲಿ ಹೇಳಿ, ಖಂಡಿತ ನಿಮಗೋಸ್ಕರ ಓಟ್ ಕೇಳಕ್ಕೆ ಬಂದೇ ಬರ್ತೀನಿ. ಸರಿ ಕಣಮ್ಮ. ಅಮ್ಮ ನೀನು ಹೋಗಿ ಸೀರೆ ಗಿರೆ ಹಂಚ್ತಾ ಇದ್ರೆ ಆ ಪದ್ದಿ ಏನು ಮಾಡ್ತಾವಳು ಗೊತ್ತಾ? ಏನೇ ಮಾಡ್ತಾವಳೆ ಅವಳು? ಸೀರೆ ಹಂಚ್ತಾವಳ? ನಾವು ಮಾಡೋದನ್ನೇ ಕಾಪಿ ಮಾಡೋದು ಬಿಟ್ಬಿಟ್ಟು ಅವಳಿಗೆ ಇನ್ನೇನು ಕ್ಯಾಮೆ ಇರ್ತದೆ ಹೇಳು? ನಾವೇನು ಮಾಡ್ತೀವೋ ಅದನ್ನೇ ಮಾಡ್ಬೇಕು ಅವಳು. ಯಾರು ಹೇಳಿದ್ರು ನಿಂಗೆ ಸೀರೆ ಹಂಚ್ತಾವ್ರೆ ಅಂತ ಹೇಳ್ಬಿಟ್ಟು? ಅಮ್ಮ ಅವ್ರು ಹೊಲ್ದಾಗೆ ಬೋರ್ ಕೊರಿಸ್ತಾವಳೆ ಕಣಮ್ಮ. ಅಯ್ಯೋ ಅವಳು ಬೋರ್ ಕೊರೆಸ್ಕೊಂಡ್ರೆ ನಿನಗೆ ಯಾಕೆ ಹೊಟ್ಟೆ ಉರಿ? ಕೊರೆಸ್ಕೊಂಡು ಹಾಳಾಗೋಯ್ತಾಳೆ, ಸುಮ್ಕಿರು. ಈ ಬ್ಯಾಸ್ಗೆನಾಗೆಲ್ಲ ಎಲ್ಲ ಗಿಡಗಳು ಒಣಗ್ತಿತ್ತವೆ, ಕೊರೆಸ್ಕೋಬೇಕಲ್ಲ, ಅದಕ್ಕೆ ಕೊರೆಸ್ಕೊಂಡು ಕುಂತಿತ್ತಾಳೆ. ಬುಟ್ಟಾಕು ಮೊದಲು, ನಾವು ಎಲೆಕ್ಷನ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಎಲೆಕ್ಷನ್ ಬಗ್ಗೆ ಎಲ್ಲ ಬಿಟ್ಬಿಟ್ಟು ಬೇರೆದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಅಮ್ಮ ಅವಳು ಬೋರ್ ಕೊರಿಸ್ತಿರೋದು ಅವಳು ಹೊಲಕ್ಕೆ ಅವಳು ಜಮೀನ್ಗೆ ಅಂತ ಅಲ್ಲ, ಅವಳು ಬೋರ್ ಕೊರಿಸ್ತಾ ಇರೋದು ಊರ್ ಜನಗಳಿಗೆಲ್ಲ ನೀರು ಬಿಡಕ್ಕೆ ಅಂತ ಹೇಳ್ಬಿಟ್ಟು. ಈ ಬ್ಯಾಸ್ಗೆನಾಗ ಇವಾಗೆಲ್ಲ ನೀರೆಲ್ಲೂ ಸಿಗ್ತಾ ಇಲ್ವಲ್ಲ ಊರೊಳಗಡೆ, ಅದಕ್ಕೆ ಏನಿಯಾ ನೀರೆಲ್ಲರಿಗೂ ಬಿಡಬೇಕು ಅಂತ ಹೇಳ್ಬಿಟ್ಟು ಏನಿಯಾ ಬೋರ್ ಕೊರಿಸ್ತಿರೋದು. ಏನೇ ಹೇಳ್ತಾ ಇದೀಯ ಮಗಳೇ? ನಿಜ ಹೇಳ್ತಾ ಇದೀಯೇನೆ? ನಾನು ಯಾಕೆ ಸುಳ್ಳು ಹೇಳಿ, ನಿಜನೇನಿಯಾ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಊರ್ ಜನಗಳಿಗೆಲ್ಲ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಬೇಕಂತಾನೆ ಹಿಂಗೆಲ್ಲ ಮಾಡೋಳೆ ಕಣಮ್ಮ ಅವಳು. ಏನೋ ಪೊದ್ದಿ ಜಮೀನಾಗೆ ಬೋರ್ ಕೊರಿಸಿ ಊರ್ ಜನಗಳಿಗೆ ನೀರು ಬಿಡ್ತಾಳಂತ? ಹ್ಞೂನ್ರಿ. ಇದನ್ನ ಇನ್ನೂ ಊರ್ ಜನಗಳಿಗೆ ಯಾರಿಗೂ ಹೇಳಿಲ್ಲ. ನನಗೆ ಹಂಗೆ ಏನಿಯ ವಿಷಯ ಗೊತ್ತಾಯ್ತು, ತಿಳ್ಕೊಂಡೆ ನಾನು ಹಂಗೆ ವಿಷಯನ. ಅಮ್ಮ ನೋಡ್ದ, ಈಗ ಊರ್ ಜನ ಎಲ್ಲನೂ ಅವಳಿಗೆ ಓಟ್ ಹಾಕ್ಬೇಕು, ಹಂಗೆ ತಿರುಗಿಸ್ಕೊಂತವಳೆ. ನೀನು ಊರ್ ಜನಕ್ಕೆಲ್ಲ ಉದ್ದಾರಾಗ ಕೆಲಸ ಮಾಡಲಿಲ್ಲ ಅಂತಂದ್ರೆ ಸರಿಯಾಗಾಯ್ತದೆ ನಿನ್ಗಂತೂ. ಅವಳು ಎಂಥ ಖತರ್ನಾಕ್ ನೋಡಮ್ಮ. ಇಷ್ಟು ದಿನ ಬೋರ್ ಕೊರಿಸಿದ್ದವಳು ಇವಾಗ ಬೋರ್ ಕೊರಿಸ್ತಾವಳೆ ಎಲೆಕ್ಷನ್ ಟೈಮಾಗೆ, ಅದು ಜನಗಳಿಗೆಲ್ಲ ನೀರು ಬಿಡಕ್ಕೆ ಅಂತ ಹೇಳಿದ್ರೆ ಇನ್ನೇನಕ್ಕೆ ಅಂತ ಅನ್ಕೊಂಡೆ. ಎಲ್ಲನೂ ಈ ಓಟುಗಳು ಕಿತ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು. ಏನು ಈ ಪುದ್ದಿ ಅಷ್ಟೊಂದು ಖತರ್ನಾಕ? ಈ ಪುದ್ದಿ ಅಷ್ಟೊಂದು ಅವಳಿಗೆ ತಲೆ ಐತಾ? ನನಗಂತೂ ಅರ್ಥ ಆಯ್ತಿಲ್ವಲ್ಲ. ಇವಳಿಗೆ ಇಷ್ಟೊಂದು ತಲೆ ಐತೆ, ಇವಳು ಇಷ್ಟೊಂದು ಖತರ್ನಾಕು ಅಂತ ಹೇಳ್ಬಿಟ್ಟು ದೇವರೊಳಗೆ ನನಗಂತೂ ಅರ್ಥ ಆಗ್ತಿಲ್ಲ. ಇಷ್ಟೊಂದೆಲ್ಲ ಬುದ್ಧಿವಂತಿಕೆ ಉಪಯೋಗಿಸ್ತಾವಳ ಇವಳಂತೂ. ಮನೆಯಾಳಿ ಹಬ್ಬಬ್ಬ, ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ. ಈಗ ನೀರು ಸಿಕ್ತು ಅಂತಂದ್ರೆ ಊರ್ ಜನಗಳಿಗೆಲ್ಲ ನೀರು ಬಿಟ್ಲು ಅಂತ ಹೇಳಿದ್ರೆ ಮುಗೀತು ಕತೆ. ಏನಿದ್ರು ಎಲ್ಲರೂ ಪೊದ್ದು ಅಂತ ಹೇಳ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ, ಅವಳು ಹೇಳ್ದಂಗೆ ಏನೇ ಓಟ್ ಹಾಕ್ತಾರೆ. ಅವಳ ಮನೆ ಹಾಳಾಗ ನಾನು ಓಟ್ ಕಿತ್ಕೊಳ್ಳೋಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾವಳೆ ಖತರ್ನಾಕ್ ಐಡಿಯಾನ. ಒಂದೊಂದು ಐಡಿಯಾ ಅದು ಏನೇನು ಮಾಡ್ತಾಳೋ, ಏನೇನು ಉಪಯೋಗಿಸ್ತಾಳೋ ನನಗಂತೂ ಒಂದೂ ಗೊತ್ತಿಲ್ಲ. ಅದು ಯಾಕೆ ಹಿಂಗೆ ಉಪಯೋಗಿಸ್ತಾವಳೋ ಏನು ಕತೆನೋ. ಹಬ್ಬಬ್ಬಬ್ಬಬ್ಬ ಲೇ, ನಾವು ಏನೇ ಮಾಡಬೇಕು ಹೇಳೇ, ಏನು ಮಾಡಬೇಕೆ? ಇವರೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಇನ್ನು ನಾನು ಕೂಡ ಸೀರೆ ಬಟ್ಟೆಗೆಲ್ಲ ಓಟ್ ಹಾಕ್ಬಿಡ್ತಾರಾ? ಅವಳು ಬೋರ್ ಅಂತೂ ಒಂದು ತೊಟ್ಟು ನೀರು ಸಿಗಬಾರ್ದು, ನೀರೆಲ್ಲ ಇಂಬ್ರುಕೊಂಡು ಹೋಗ್ಬೇಕು ಅವಳದಂತೂ. ಅವಳು ಬೋರಾಗ ಒಂದು ತೊಟ್ಟಲ್ಲ, ಒಂದು ಏನು ಸಿಗಲೇಬಾರ್ದು ನೀರೇನಿಯ, ಬರೀ ಮಣ್ಣು ಸಿಗಬೇಕು. ಅವಳು ಇನ್ನು 10 ಬೋರ್ ಕೊರೆದ್ರೂ ನೀರೇ ಸಿಗಬಾರ್ದು. 10 ಬೋರ್ ಎಲ್ಲಿ ಕೊರಿಸ್ತಾಳೆ? ದುಡ್ಡು ಬೇಡವಾ ಕಾಸು ಬೇಡವಾ ಬೋರ್ ಕೊರ್ಸಕ್ಕೆ ಅಂತ ಹೇಳ್ಬಿಟ್ಟು ಈ ಕೊರಿಸ್ತಾವಳಲ್ಲ ಬೋರು, ಅದು ಯಾವುದ್ರಾಗೂ ಒಂದು ತೊಟ್ಟು ನೀರು ಸಿಗ್ದಿದ್ದಂಗೆ ಆಗಬೇಕು. ನಾನೇ ಶಾಪ್ ಹಾಕ್ತಾ ಇದ್ದೀನಿ. ಲೇ ಮಗಳೇ, ನೀನು ಸರಿಯಾಗಿ ಶಾಪ್ ಹಾಕಿ, ನೀರೇ ಸಿಗಬಾರ್ದು ಅಂತ ಹೇಳ್ಬಿಟ್ಟು. ಅವಳಿಗೆ ನೀರು ಸಿಗಲಿಲ್ಲ ಅಂತಂದರೆ ನಾವೇ ಬೋರ್ ಕೊರಿಸ್ಬಿಟ್ಟು ನಾವೇನಿಯ ನೀರು ಬಿಟ್ಬಿಡೋಣ ಜನಗಳಿಗೆಲ್ಲನೂ. ಅವಾಗ ನಾವೇನಿಯ ಗ್ರೇಟ್ ಆಗೋಗ್ಬಿಡ್ತೀವಿ. ಕಣಮ್ಮ, ಹದ್ದರಿದ್ರದೊಳಗೆ ನಾನು ಶಾಪನೇ ಆಗ್ತಾ ಇದ್ದೀನಿ. ಇನ್ನೇನು ಹಾಕಾಯ್ತದೆ ಹೇಳು? ಹೊಟ್ಟೆಲ್ಲ ಉರಿತೈತೆ ಕಣಮ್ಮ, ಓಟೆಲ್ಲ ಅವಳಿಗೆ ಬೀಳ್ತವೆ ಅಂತ ಹೇಳ್ಬಿಟ್ಟು ಊರ್ ಜನಗಳಿಗೆ ನೀರು ಬಿಟ್ಬಿಟ್ರೆ ಫೇಮಸ್ ಆಗೋಗ್ಬಿಡ್ತಾಳೆ. ಊರ್ ಜನಗಳಿಗೆಲ್ಲ ನೀರು ಬಿಟ್ಬಿಟ್ಟು ಮಾಡಿದ್ರೆ ಅಮ್ಮ ಇದಕ್ಕಿನ್ನು ದೊಡ್ಡದಾಗಿ ನಾವು ಏನಾದರೂ ಮಾಡಲೇಬೇಕು. ಊರ್ ಜನಕ್ಕೆ ಅದನ್ನೆಲ್ಲ ನೀರು ಕೊಡೋದೆಲ್ಲ ಮರೆಸೋಗ್ಬಿಡ್ಬೇಕು. ಈಗ ಹೆಂಗಸ್ರುಗಳಿಗೆ ಎಲ್ಲನೂ ಕೊಡ್ಸಿದ್ಯಲ್ಲ, ಇವಾಗ ಹೆಂಗಿದ್ರು ಸೀರೆಯ ಈ ಗಂಡಸ್ರಿಗೂ ಒಂಚೂರು ಏನ ಮಾಡೋದು, ಎಲ್ಪ್ ಮಾಡೋದು, ಏನೇನೋ ಒಂದು ಮಾಡಲೇಬೇಕು ನೀನು. ಇಲ್ಲಾಂದರೆ ಎಲೆಕ್ಷನ್ಗೆ ಗೀತ ಪೊಲ್ಟಿನೇನಿಯ ನಾವಂತೂ ಯೋಚನೆ ಮಾಡು. ಆ ಪೊದ್ದಿ ಒಂದೇ ಕಲ್ಲಾಗೆ ಊರ್ ಜನದ ಓಟೆಲ್ಲ ತಗತ್ತಾವಳೆ. ಅಂಥದ್ದೇನ ಪಿಲಾನ್ ಇದ್ರೆ ಮಾಡಮ್ಮ. ಅದು ಬಿಟ್ಬಿಟ್ಟು ನೀನು ಬೇರೆ ಇನ್ನೇನು ಮಾಡಿದ್ರು ವೇಸ್ಟ್ ಅವಳು ಮುಂದೆ. ಅವಳು ಎಲ್ಲಿಂದ ಎಲ್ಲೋ ತಲೆ ಉಪಯೋಗಿಸ್ಕೊಂಡು ಯಾರನ್ನೋ ಹಿಡ್ಕೊಂಡವಳು ಅವಳು ಪಿಲಾನ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು. ಅದೇನೇನು ಪಿಲಾನ್ ಮಾಡ್ತಾಳೋ, ಅದೇನೇನು ಕತೆಯೋ ನಾಕಾಣೆ. ನೋಡು, ಅದು ಹೆಂಗೆ ಮಾಡ್ತೀವೋ ನನಗೆ ಗೊತ್ತಿಲ್ಲ, ನಾವೇ ಗೆಲ್ಲಬೇಕು. ಆ ಪದ್ದಿ ಮುಂದೆ ನಾವು ಸೋತ್ವಿ ಅಂದರೆ 4 ಕಾಸು ಮರ್ಯಾದೆ ಇರೋಕ್ಕಿಲ್ಲ ಕಣಮ್ಮ.
ಲೇ ನಾನು ಶಾಪ ಹಾಕಿದ್ಮೇಲೆ ಆ ಶಾಪ ತಗುಲ್ತಾ ಸುಮ್ಕಿರೆ. ಅವಳಿಗೊಂದು ತೊಟ್ಟು ನೀರು ಸಿಕ್ಕಿದ್ರೆ ಕೇಳೆ, ಅವಳಿಗೊಂದು ತೊಟ್ಟು ನೀರು ಸಿಗಕ್ಕಿಲ್ಲ. ಅವಳಿಗಂತೂ ಮನೆಯಾಳಿಗೆ ಒಂದು ಡ್ರಾಪನ ಸಿಗ್ತದೆ ಹೇಳು, ಒಂದು ಡ್ರಾಪು ಸಿಗಕ್ಕಿಲ್ಲ ಬುಟ್ಟಾಕು ಮನೆಯಾಳಿಗೆ. ನೀನು ಏನೇ ಹೇಳು ನೀನು, ನಾನು ಹಾಕಿರೋ ಶಾಪ ತಗೊಳ್ತದೆ. ಲೋ ಏನೆಲ್ಲ ಮಾಡ್ತಿದ್ದಿ ಹೇಳಿಮಯ್ಯ, ನನ್ನ ಮಗ ಎಲ್ಲೋದ ಆಳ್ಬಿದ್ದೋದ 3 ತಿರ್ಕೊಂಡು ಬಿದ್ದಿರೋದೇನೇನಿಯ. ನನ್ನ ಮಗ ಬರಲಿ, ನನ್ನ ಮಗಗೆ ಮಾಡ್ತೀನಿ. ತಲೆ ಉಪಯೋಗಿಸೋದು ಬಿಟ್ಬಿಟ್ಟು ಹಳೇ ಕಾಲ್ದಂಗೆ ಸೀರೆ ಹಂಚ್ತಾವನೆ. ಸೀರೆ ಹಂಚಿದ್ರೆ ಯಾರು ಬುಕ್ತಾರೆ ಇವಾಗ? ಯಾರೇ ಏನಾರ ನಾವು ಮಾಡಬೇಕು. ಅಳಿಯಂದ್ರೆ ನೀವು ಪ್ಲಾನ್ ಮಾಡಿ, ನೀವು ಓದಿದಿರ ತಾನೇ, ನೀವು ಪ್ಲಾನ್ ಮಾಡಿ, ನಾನು ಪ್ಲಾನ್ ಮಾಡ್ತೀನಿ. ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದೊಂದು 50,000 ಬಿಟ್ಟರೆ ಇನ್ನು 3 ಜನಗಳಿಗೆ ಉಪಕಾರ ಆಗೋದು ನಾವೇನು ಮಾಡಲಿಲ್ವೇ? ಅವರು 50,000 ಕೊಟ್ಟರು, ನಾವು ಕೊಟ್ವಿ. ಈಗ ಬೋರ್ ಕೊರಿಸ್ತಾವಳೆ. ನಾವು ಬೇರೆ ಏನಾರ ಜನಗಳಿಗೆ ಉಪಯೋಗ ಹಂಗೆ ಮಾಡಬೇಕು. ಅವಾಗ ಏನಿಯ ಊರೆಲ್ಲನೂ ಉದ್ಧಾರ ಆಗಿ ನಮಗೂ ಓಟ್ ಹಾಕೋದು. ಅತ್ತೆ ನೀವು ತಾಳ್ಮೆ ತಗೊಳಿಯತ್ತೆ, ನಾನು ನೋಡ್ಕೊಂತೀನಿ ಎಲ್ಲನೂ. ಏನು ನೋಡ್ಕೊತೀರ ಅಳಿ ಅಂದ್ರೆ ನಿಮ್ಮ ಕೈಲಿ ಏನು ನೋಡ್ಕೊಳಕ್ಕಾಯ್ತದೆ? ನಾನೇನು ನಿಮ್ಮನ್ನು ಓಟ್ ಕೇಳಕ್ಕೆ ಕರ್ಕೊಂಡೋದ್ರೆ ಆ ಮನೆಯಾಳು ಬಿತ್ತು ನನ್ನ ಸೊಸೆನ ಕರ್ಕೊಂಡೋಯ್ತಾಳೆ ಓಟ್ ಕೇಳಕ್ಕೆ. ನನ್ನ ಸೊಸೆನೋ ಊರು ಬಜಾರಿ ಅವಳಂತೂ ಊರು ತುಂಬ ನನ್ನ ಬಗ್ಗೆ ಕೆಡ್ದಾಗೆ ಹೇಳ್ಕೊಂಡು ಓಡ್ತಾಳೆ ಅವಳಂತೂ. ಅವಳೇನು ಅಂತ ನನಗೆ ಗೊತ್ತಿಲ್ವಾ? ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಈ ಸೊಸೆ ನೆಟ್ಟಿಗಿದ್ರೆ ನನ್ನ ಬಾಳು ಯಾಕೆ ಹಿಂಗಾಗೋದು? ಇವಳು ಸೊಸೆ ಏನು ನೆಟ್ಟಿಗಿಲ್ಲ, ಇವಳು ಸೊಸೆ ಮನೆಯಾಳಿ. ಇವಳು ಒಬ್ಳು ನೆಟ್ಟಿಗಿದ್ರೆ ಹೆಂಗೋ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಓಟ್ ಎಲ್ಲ ಕೇಳ್ಕೊಂಡು ಏನೋ ಮಾಡ್ತಾ ಇದ್ದೆ ನಾನಂತೂ. ಸರಿ ಬಿಡು, ನೋಡು ಏನಾದರೂ ಇಬ್ಬರು ಸೇರ್ಕೊಂಡು ಪ್ಲಾನ್ ಮಾಡಿ. ನಾನು ಯಾರಿಗಾನ ಫೋನ್ ಮಾಡ್ಬಿಟ್ಟು ಕೇಳಿ ವಿಚಾರಿಸ್ಕೊತೀನಿ. ರೀ ನೋಡಿ, ನಮ್ಮ ಅಮ್ಮನ ಹತ್ರ ಒಳ್ಳೇದಾಗಕ್ಕೆ ನಿಮಗೆ ಒಳ್ಳೆ ಇದೊಂದೇ ಒಂದು ಚಾನ್ಸ್ ಸಿಕ್ಕೈತೆ. ಈ ಚಾನ್ಸ್ನ ಉಪಯೋಗಿಸ್ಕೊಂಡು ಜನರಿಗೆ ಒಳ್ಳೇದಾಗಂಥ ಕೆಲಸ ಏನಾದ್ರೂ ಮಾಡಿ. ಲೇ ನಮಗೂ ನಮ್ಮ ಫ್ಯಾಮಿಲಿಗೂ ಇಬ್ರಿಗೂ ಇದೆಲ್ಲನೂ ನಮಗೆಲ್ಲ ಹೊಸದು ಕಣೆ. ಎಲೆಕ್ಷನ್ ಅದೆಲ್ಲ ನಮಗೆ ಗೊತ್ತಿಲ್ಲ, ಎಂದು ಇಳಿದಿಲ್ಲ ಮಾಡಿಲ್ಲ. ನಂಗೆ ಇದ್ರ ಬಗ್ಗೆ ಗಂಧ ಗಾಳಿನೂ ದೇವ್ರನೇ ಗೊತ್ತಿಲ್ಲ ನನಗೆ. ಎಲೆಕ್ಷನ್ ಅಂದ್ರೆ ಏನು, ಎಲೆಕ್ಷನ್ ಏನಕ್ಕೆ, ಯಾಕೆ ಎತ್ತ ಅಂತ ಹೇಳ್ಬಿಟ್ಟು ನಂಗೆ ಏನೂ ಗೊತ್ತಿಲ್ಲ ಎಲೆಕ್ಷನ್ ಬಗ್ಗೆ. ಸುಮ್ಕೆ ನೀಯ ನೋಡು, ಆದ್ರೂ ನಾನು ಪ್ರಯತ್ನ ಪಡ್ತೀನಿ. ಸರಿನಾ? ಸರಿ ಆಯಿತು. ಊರ ಜನಕ್ಕೆಲ್ಲ ಒಳ್ಳೇದು ಮಾಡೋದು ಅಂತಂದರೆ ಏನು? ಊರ ಜನಕ್ಕೆಲ್ಲ ಏನು ಒಳ್ಳೇದು ಮಾಡೋಕ್ಕಾಯ್ತದೆ? ಏನಾದರೂ ಒಂದು ಒಳ್ಳೇದು ಮಾಡ್ಬೋದಲ್ವಾ? ಏನು ಮಾಡಲಿ ಪ್ಲಾನ್ ಮಾಡ್ತೀನಿರು. ಊರ ಜನಕ್ಕೆಲ್ಲ ಸಹಾಯ ಆಗಬೇಕು, ಹಂಗೆ ಮಾಡ್ತೀನಿ ನಾನು. ಲೆಪ್ಪದ್ದಿ ನಿನ್ಗೊಬ್ಳಿಗೆಲ್ಲ ತಲೆ ಇರೋದು, ನನಗೂ ತಲೆ ಐತೆ. ಮಾಸ್ಟ್ರ್ ಮೈಂಡ್.